ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ವಿಡಿಯೋ ಜೊತೆಗೆ ಬಂದಿದ್ದೇನೆ. ತುಂಬ ಜನಕ್ಕೆ ಗೊತ್ತಿರೋ ಹಾಗೆ ಇನ್ನೇನು ಬರ್ತಾ ಇರೋದು ಹೋಳಿ ಹುಣ್ಣಿಮೆ. ಹೋಳಿ ಹುಣ್ಣಿಮೆಯ ಬಗ್ಗೆ ವಿವರಣೆ ಮತ್ತು ವಿಶೇಷತೆಗಳು ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿತ್ತಂದ್ರೂ ಕೂಡ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟಲ್ಲಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಬನ್ನಿ ತಡ ಮಾಡದೆ ಶುರು ಮಾಡೋಣ. ಇನ್ನೇನು ಸಮೀಪದಲ್ಲಿರುವಂತಹ ಕರ್ನಾಟಕದಲ್ಲಿ ಹೋಳಿ ಹುಣ್ಣಿಮೆಯು ಕಾಮನ ಹಬ್ಬ ಎಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಹೋಳಿ ಹುಣ್ಣಿಮೆ ಹಬ್ಬಕ್ಕೆ ಕಾಮನ ಹಬ್ಬ ಎಂದು ಕರೆಯುತ್ತಾರೆ. ಇದು ಪ್ರೀತಿಯ ದೇವರ ಮನ್ಮಥನಂತ ಶಿವನ ಭಸ್ಮ ಮಾಡಿದ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುವ ಹಬ್ಬವಾಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ 5 ದಿನಗಳ ಕಾಲ ಸಡಗರದಿಂದ ಆಚರಿಸಲಾಗುತ್ತದೆ. ಬಣ್ಣದಾಟ, ಕಾಮನ ಮೂರ್ತಿ ದಹನ, ಬೇಡರ ವೇಷ, ನೃತ್ಯ ಮತ್ತು ನವಲಗುಂದದ ರಾಮಲಿಂಗ ಕಾಮಣ್ಣನ ಜಾತ್ರೆ ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿವೆ. ಕರ್ನಾಟಕದಲ್ಲಿ ಹೋಳಿ ಹುಣ್ಣಿಮೆಯ ವಿಶೇಷತೆ ಏನನ್ನೋದನ್ನು ಒನ್ ಬೈ ಒನ್ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ. ಕಾಮನ ಹಬ್ಬ ಅಂದರೆ ದಹನ. ಶಿವನು ಕಾಮದೇವನು 3ನೇ ಕಣ್ಣಿನಿಂದ ಭಸ್ಮ ಮಾಡಿದ ಕಥೆಯ ಹಿನ್ನೆಲೆಯಲ್ಲಿ ಫಾಲ್ಗುಣ ಹುಣ್ಣಿಮೆಯಂದು ಕಾಮಣ್ಣನ ಮರದ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ನಂತರ ಸುಡುವುದಂದರೆ ದಹನ ಮಾಡುವುದು ಮೂಲಕ ಕೆಟ್ಟ ಆಲೋಚನೆಗಳನ್ನು ತ್ಯಜಿಸುವ ಸಂಕೇತ ಆಚರಿಸಲಾಗಿದೆ. ಅಂದರೆ ಕಾಮನ ಹಬ್ಬ ಅಂದರೆ ದಹನ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಶಿವನು ಕಾಮದೇವನನ್ನು 3ನೇ ಕಣ್ಣಿನಿಂದ ಭಸ್ಮ ಮಾಡಿದ ಕಥೆಯ ಹಿನ್ನೆಲೆಯಲ್ಲಿ ಫಾಲ್ಗುಣ ಹುಣ್ಣಿಮೆಯಂದು ಕಾಮಣ್ಣನ ಮರದ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ನಂತರ ದಹನ ಮೂಲಕ ಕೆಟ್ಟ ಆಲೋಚನೆಗಳು ತ್ಯಜಿಸುವ ಸಂಕೇತವಾಗಿ ಆಚರಿಸಲಾಗುತ್ತೇವೆ. ನಾವು ಇವಾಗ ದಹನ ಮಾಡೋ ಟೈಮಲ್ಲಿ ನಮ್ಮ ಕೆಟ್ಟ ಎಲ್ಲ ಆಲೋಚನೆಗಳನ್ನು ನಾವು ಅಲ್ಲಿ ಸುಟ್ಟು ಭಸ್ಮ ಮಾಡಿ ಒಳ್ಳೆಯ ಆಲೋಚನೆಗಳ ಜೊತೆಗೆ ಶುರು ಮಾಡೋದೇ ನಮ್ಮದು ಕಾಮನ ಹಬ್ಬ. ಬೇಡರ ವೇಷ ಅಂದರೆ ಸಿರಸಿ. ಸಿರಸಿಯಲ್ಲಿ ಐತಿಹಾಸಿಕ ಮತ್ತು ಜಾನಪದ ಮಹತ್ವದ ಬೇಡರ ವೇಷ ನೃತ್ಯವು ಹೋಳಿ ಹಬ್ಬ ಮುಖ್ಯ ಆಕರ್ಷಣೆಯಾಗಿದೆ. ನವಲಗುಂದ ಕಾಮಣ್ಣ ಅಂತ ಧಾರವಾಡ ಜಿಲ್ಲೆಯಲ್ಲಿ ನವಲಗುಂದದಲ್ಲಿ ನಡೆಯುವ ರಾಮಲಿಂಗ ಕಾಮಣ್ಣನ ಜಾತ್ರೆ ಬಹಳ ಪ್ರಸಿದ್ಧ. ಇಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಬಣ್ಣದ ಓಕಳಿ. ಹೋಳಿ ಹುಣ್ಣಿಮೆಯ ಮರುದಿನ ಪರಸ್ಪರ ಬಣ್ಣಗಳನ್ನು ಎರಚಿಕೊಳ್ಳುವ ರಂಗಪಂಚಮಿ ಅಥವಾ ಓಕುಳಿ ಆಟವ ಅತ್ಯಂತ ಉತ್ಸಾಹದಿಂದ ಆಡುತ್ತಾರೆ. ನಾವು ಹಿಂದಿನ ದಿನ ಬಣ್ಣ ದಹನ ಮಾಡಿರ್ತೀವಿ. ಅದರಲ್ಲಿ ಎಲ್ಲ ನಮ್ಮ ಕೆಟ್ಟ ಆಲೋಚನೆಗಳನ್ನು ನಾವು ಸುಟ್ಟು ಭಸ್ಮ ಮಾಡಿ ಮರುದಿನ ನಾವು ಬಣ್ಣದ ಜೊತೆ ಅಂದರೆ ಹೊಸ ಉತ್ಸಾಹದೊಂದಿಗೆ ಹೋಳಿ ಹುಣ್ಣಿಮೆ ಮರುದಿನ ಪರಸ್ಪರ ಒಬ್ಬರಿಗೊಬ್ಬರು ಬಣ್ಣಗಳನ್ನು ಎರಚಿಕೊಳ್ಳುತ್ತಾ ರಂಗಪಂಚಮಿ ಅಥವಾ ಓಕುಳಿ ಆಟ ಎಂದು ಕೂಡ ಇದಕ್ಕೆ ಕರೆಯುತ್ತಾರೆ. ವಿಶೇಷ ಆಹಾರ ಏನೆಂದರೆ ಹೋಳಿ ಹುಣ್ಣಿಮೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋಳಿ ಹಬ್ಬದಂದು ವಿಶೇಷ ಖಾದ್ಯಗಳನ್ನು ವಿಶೇಷವಾಗಿ ಸಿಹಿ ಭಕ್ಷಕಗಳನ್ನು ತಯಾರಿಸುತ್ತೇವೆ. ಅಂದರೆ ವೆರೈಟಿ ಆಫ್ ಹೋಳಿ ಹುಣ್ಣಿಮೆಗೆ ನಾವು ಹೋಳಿ ಹುಣ್ಣಿಮೆಗೆ ಹೋಳಿಗೆ ಅಂತೂ ಮಾಡ್ತೀವಿ. ಉತ್ತರ ಕರ್ನಾಟಕ ಸೈಡ್ ಜನರಿಗೆ ಗೊತ್ತಿರುತ್ತೆ. ಇದು ಹೋಳಿ ಹುಣ್ಣಿಮೆ ದಿನ ನಾವು ಹೋಳಿಗೆಯನ್ನು ಮಾಡುತ್ತೇವೆ. ಮುಂದಿಂದು ಮಳೆ ಬೆಳೆಯುವ ಮುನ್ಸೂಚನೆ. ಅಂದರೆ ಮಳೆ ಬೆಳೆಯ ಮುನ್ಸೂಚನೆ ಕೊಡುವುದು ಹೋಳಿ ಹುಣ್ಣಿಮೆಯಿಂದ ಸ್ಟಾರ್ಟ್ ಆಗುವುದೇ ಮಳೆ ಬೆಳೆಯ ಮುನ್ಸೂಚನೆ. ಇದು ರೈತರಿಗೆ ಸಂಬಂಧಿಸಿದ ಹಾಗೆ. ಕಾಮದಹನ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ಕಾಮನ ತಲೆಗೆ ಗುರಿಯಿಟ್ಟು ಎಸೆಯುವ ಆಚರಣೆ ಇದು. ರುಂಡವನ್ನು ಯಾವ ದಿಕ್ಕಿಗೆ ಬೀಳುತ್ತದೆಯೋ ಆ ದಿಕ್ಕಿನಲ್ಲಿ ಮಳೆ ಬೆಳೆ ಚೆನ್ನಾಗಿರುತ್ತದೆ ಎಂಬ ನಂಬಿಕೆ ಇದೆ. ಈ ಹಬ್ಬವು ಸಾಂಸ್ಕೃತಿಕ ಪರಂಪರೆಯ ಭಕ್ತಿ ಮತ್ತು ಬಣ್ಣಗಳ ಸಮ್ಮಿಶ್ರಣವಾಗಿದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೋಳಿ ಹುಣ್ಣಿಮೆ ಬಗ್ಗೆ ವಿಶೇಷತೆ ಏನನ್ನೋದು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದೇನೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಚಾನಲ್ ಆಗಿರೋದರಿಂದ ಲಾರ್ಡ್ ಕೃಷ್ಣ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯ ಜೊತೆಗೆ ನಾನು ಸಿಗುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಲಾರ್ಡ್ ಕೃಷ್ಣ ಚಾನಲ್. ಥ್ಯಾಂಕ್ ಯು. ಧನ್ಯವಾದಗಳು.